ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ 19. ಅದೆಲ್ಲ ಸಮನ್ವಿ ಮಾಡ್ತಾಳೆ, ನೀನು ಒಟ್ಟಿಗೆ ಹೋದರೆ ಸಾಕು ಎಂದು ಹೇಳಿದರು ಅವನಮ್ಮ. ಅಮ್ಮ, ನಮ್ಮ ಕಂಪನಿ ಬಾಸ್ ಚೇಂಜ್ ಆಗಿಬಿಟ್ಟಿದ್ದಾರೆ. ನಾನು ಆಫೀಸ್ಗೆ ಕಾಲಿಡಬಾರ್ದಂತೆ. ನಮ್ಮ ಹೊಸ ಬಾಸ್ ತುಂಬ ಸ್ಮಾರ್ಟ್ ಆಗಿದ್ದಾರೆ. ಯಾವ ಕೆಲಸನೂ ಪೆಂಡಿಂಗ್ ಇಟ್ಟಿಲ್ಲ. ನನಗೆ ಜ್ವರ ಬಿಟ್ಟರು ನನ್ನ ಮನೆಯಲ್ಲೇ ಕೂಡಿ ಹಾಕಿಬಿಟ್ಟಿದ್ದಾರೆ. ಯಾವ ಕೆಲಸನೂ ಮಾಡೋಕೆ ಬಿಡ್ತಾ ಇಲ್ಲ. ಅವನು ತಾಯಿಯ ಬಳಿ ಅವಳನ್ನು ದೂರುತ್ತಿದ್ದ. ಇಲ್ಲಿಯವರೆಗೆ ಸುಮಿತ್ರಾ ಅವಳನ್ನು ಕೇಳದೆ ಮದುವೆಗೆ ಒಪ್ಪುತ್ತಾರೆ. ಸಮನ್ವಿ ತನ್ನ ರಾಜೀನಾಮೆ ಪತ್ರದೊಂದಿಗೆ ಸಮರ್ಥ್ನ ಆಫೀಸಿಗೆ ಬಂದಿದ್ದಳು. ಆದರೆ ಬಂದವಳು ಕೆಲಸ ಮಾಡತೊಡಗಿದಳು. ರಾಜೀನಾಮೆ ಪತ್ರವನ್ನು ಕೊಡುವುದಿಲ್ಲ. ಮುಂದುವರಿದ ಭಾಗ. ಸಮರ್ಥ್ ಎಂದು ಆಫೀಸ್ನಲ್ಲಿ ಬಂದು ಮಲಗುತ್ತಿರಲಿಲ್ಲ. ಅದನ್ನು ಕಂಡು ಗಾಬರಿಯಾಗಿ ಕೇಳಿದಳು ಸಮನ್ವಿ. ಅವನು ತಲೆ ಎತ್ತಿದಾಗ ಕಣ್ಣುಗಳು ಕೆಂಪಾಗಿದ್ದವು, ಮುಖ ಬಳಲಿತ್ತು. ಅವನ ಮುಖ ನೋಡಿದರೆ ಅನಾರೋಗ್ಯ ಎದ್ದು ಕಾಣುತ್ತಿತ್ತು. ಅವನೇನು ಉತ್ತರಿಸಲಿಲ್ಲ, ಅವಳನ್ನೇ ನೋಡಿದ. ಅವಳು ಅವನ ಹಣೆ, ಕತ್ತು ಮುಟ್ಟಿ ನೋಡಿದಳು. ಜ್ವರ ಬರುತ್ತಿದೆ, ತುಂಬ ಬಳಲಿದ್ದಾರೆ ಎನಿಸಿತು. ಹೊರಗಿದ್ದ ಲಿಂಗರಾಜುವನ್ನು ಕರೆದಳು. ಸರ್ಗೆ ತುಂಬ ಜ್ವರ ಬರ್ತಾ ಇದೆ. ಅವರ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಸ್ವಲ್ಪ ಡ್ರೈವರನ್ನು ಕರೀತೀರಾ ಎಂದು ಕೇಳಿದಳು. ಸಮರ್ಥ್ಗೆ ತುಂಬ ಚಳಿಯಾಗುತ್ತಿತ್ತು. ಮನೆಯಿಂದ ಜಾಕೆಟ್ ತಗೊಂಡು ಬನ್ನಿ ಲಿಂಗರಾಜು ಎಂದು ಹೇಳಿದಳು. ಅವನಿಗೆ ಮನೆಯಲ್ಲಿ ಯಾರೂ ಇಲ್ಲ ಎಂದು ಗೊತ್ತಿತ್ತು. ಆಗ ಸಮರ್ಥ್ ಹೇಳಿದ, ನನ್ನ ಡ್ರಾಯರ್ನಲ್ಲಿ ಮನೆ ಕೀ ಇದೆ. ಡ್ರೈವರ್ ಬಂದ ತಕ್ಷಣ ಡಾಕ್ಟರ್ ಶಾಪಿಗೆ ಹೊರಟರು. ಅವನನ್ನು ಪರೀಕ್ಷಿಸಿದ ಡಾಕ್ಟರ್ ಶಿವಾನಂದ್ ಅವರು ಇದು ವೈರಲ್ ಫೀವರ್ ಎಂದು ಹೇಳಿದರು. ಗಾಬರಿಯಾಗುವ ಅಗತ್ಯವಿಲ್ಲವೆಂದು ಹೇಳಿದರು. ಬಳಿಕ ಮಾತ್ರೆ ಬರೆದು ಕೊಟ್ಟರು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಆದ್ದರಿಂದ ಬಿಸಿ ಬಿಸಿಯಾಗಿ ಗಂಜಿ ಮಾಡಿ ಕುಡಿಸಿದಳು ಸಮನ್ವಿ. ಆಮೇಲೆ ಅವನಿಗೆ ಟ್ಯಾಬ್ಲೆಟ್ ಕೊಟ್ಟು ಲಿಂಗರಾಜುವಿನ ಸಹಾಯದಿಂದ ಅವನನ್ನು ಮನೆ ತಲುಪಿಸಲಾಯಿತು. ಆದರೆ ಮನೆಯಲ್ಲಿ ಅವನೊಂದಿಗೆ ಯಾರೂ ಇಲ್ಲದ್ದರಿಂದ ಅವಳು ಅಲ್ಲೇ ಉಳಿದುಕೊಳ್ಳಬೇಕಾಯಿತು. ಅವನೊಬ್ಬನನ್ನೇ ಮನೆಯಲ್ಲಿ ಬಿಟ್ಟು ಹೋಗಲು ಅವಳಿಗೆ ಮನಸ್ಸಾಗಲಿಲ್ಲ. ಅವಳು ಡ್ರೈವರನ್ನು ತಮ್ಮ ಮನೆಗೆ ಕಳಿಸಿ ತನ್ನ ಬಟ್ಟೆಯನ್ನು ಕಳಿಸಲು ತಾಯಿಗೆ ತಿಳಿಸಿದಳು. ಸಮರ್ಥ್ ಮದ್ದಿನ ಪ್ರಭಾವದಿಂದ ನಿದ್ದೆ ಮಾಡುತ್ತಿದ್ದ. ಸಮನ್ವಿ ಅವನಿಗೋಸ್ಕರ ಮೂಸಂಬಿ, ಆ್ಯಪಲ್ ಮತ್ತು ಬ್ರೆಡ್ಡನ್ನು ಲಿಂಗರಾಜುವಿನ ಬಳಿ ತರಿಸಿಕೊಂಡಳು. ಸಮನ್ವಿ ಆಗಾಗ ಒದ್ದೆ ಬಟ್ಟೆಯನ್ನು ಅವನ ಹಣೆ ಮೇಲಿಡುತ್ತಿದ್ದಳು. ಅವನ ಪಕ್ಕದಲ್ಲಿಯೇ ಕುಳಿತಿದ್ದಳು. ಮಧ್ಯಾಹ್ನವಾಗುವಾಗ ಮದ್ದಿನ ಪ್ರಭಾವದಿಂದ ಜ್ವರ ಬಿಟ್ಟಿತ್ತು. ಅವನಿಗೆ 6 ಗಂಟೆಗೊಮ್ಮೆ ಮಾತ್ರೆ ಕೊಡಲು ತಿಳಿಸಿದ್ದರು ಡಾಕ್ಟರ್. ಅವನಿಗೆ ಬಾಯಿ ಕಹಿ ಇದ್ದರಿಂದ ಆಹಾರ ರುಚಿಸುತ್ತಿರಲಿಲ್ಲ. ಅವಳು ಬಲವಂತದಿಂದ ಗಂಜಿ, ಹಣ್ಣಿನ ರಸ ಕುಡಿಸುತ್ತಿದ್ದಳು. ಮದ್ದಿನ ಪ್ರಭಾವದಿಂದ ಒಮ್ಮೆ ಕಡಿಮೆಯಾಗುತ್ತಿತ್ತು ಜ್ವರ. ಆಮೇಲೆ ಮತ್ತೆ ಮೈ ಬಿಸಿ ಏರತೊಡಗಿತ್ತು. ರಾತ್ರಿ ಇಡೀ ಅವನ ಆರೈಕೆ ಮಾಡಿದಳು ಸಮನ್ವಿ. ಬೆಳಿಗ್ಗೆ ಜ್ವರ ಬಿಟ್ಟಿತ್ತು. ಆದರೆ ಅವನಿಗೆ ಸುಸ್ತು ಇತ್ತು, ವೀಕ್ನೆಸ್ ಇದ್ದುದರಿಂದ ಅವನನ್ನು ಒಬ್ಬನನ್ನೇ ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ ಅವಳಿಗೆ. ಅವನು ಆಹಾರ ತೆಗೆದುಕೊಳ್ಳಲು ತುಂಬ ಹಠ ಮಾಡುತ್ತಿದ್ದ. ಏನನ್ನೂ ತಿನ್ನುತ್ತಿರಲಿಲ್ಲ. ಒತ್ತಾಯ ಮಾಡಿ ತಿನ್ನಿಸಬೇಕಾಗಿತ್ತು. ಆಹಾರ ತೆಗೆದುಕೊಳ್ಳದೆ ಟ್ಯಾಬ್ಲೆಟ್ ಕೊಡುವಂತಿಲ್ಲವಲ್ಲ. ಆಗ ಜ್ವರ ಬಿಟ್ಟಿತ್ತು. ಸಮರ್ಥ್ ಹೇಳಿದ, ಸಮನ್ವಿ, ನೀನು ನಿನ್ನೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ. ನೀನು ನಿಮ್ಮನೆಗೆ ಹೋಗು, ನಾನು ಮ್ಯಾನೇಜ್ ಮಾಡ್ಕೋತೀನಿ ಎಂದ. ಆದರೆ ಸಮನ್ವಿ ಅದಕ್ಕೆ ಒಪ್ಪಲಿಲ್ಲ. ಅವನಿಗೆ ಹಣ್ಣಿನ ರಸ ರೆಡಿ ಮಾಡಿ ಕೊಟ್ಟಿದ್ದಳು. ಅವಳೆಷ್ಟು ಬಲವಂತ ಮಾಡಿದರೂ ಅವನು 2 ಸ್ಪೂನ್ಗಿಂತ ಹೆಚ್ಚು ಹಣ್ಣಿನ ರಸ ಕುಡಿಯುತ್ತಿರಲಿಲ್ಲ. ಬಾಯೆಲ್ಲ ಕಹಿ, ನನಗೆ ಸೇರಲ್ಲ ಎನ್ನುತ್ತಿದ್ದ. ಮಕ್ಕಳಂತೆ ಹಠ ಮಾಡುತ್ತಿದ್ದ. ಅವನಿಗೆ ಮಲಗಿರಲು ಬೇಸರವೆನಿಸುತ್ತಿತ್ತು. ಅವಳು ತನ್ನ ಪಕ್ಕವೇ ಕುಳಿತಿರಲಿ ಎಂದು ಅವನ ಮನ ಬಯಸುತ್ತಿತ್ತು. ಆಂಟಿನೂ ಇಲ್ಲೇ ಬರೋಕೆ ಹೇಳು ಸಮನ್ವಿ, ಅವರೊಬ್ಬರೇ ಅಲ್ಲಿರೋದು ಬೇಡ ಎಂದು ಹೇಳಿ ಡ್ರೈವರನ್ನು ಕಳಿಸಿ ಸುಮಿತ್ರಾ ಅವರನ್ನು ಕರೆಸಿಕೊಂಡಿದ್ದ. ಮಧ್ಯಾಹ್ನ ಊಟವಾಗುತ್ತಿದ್ದಂತೆ ಸಮನ್ವಿಗೆ ನಿದ್ದೆ ಬರತೊಡಗಿತು. ಅವಳು ಹಿಂದಿನ ದಿನ ರಾತ್ರಿ ನಿದ್ದೆ ಮಾಡದ್ದರಿಂದ ಅಂದು ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ಟಿದ್ದಳು. ಅವಳಿಗೆ ಎಚ್ಚರವಾಗುವಾಗ ಗಂಟೆ 5:15 ಆಗಿತ್ತು. ನೋಡಿದರೆ ಮನೆಯಲ್ಲಿ ಸಮರ್ಥ್ ಇರಲಿಲ್ಲ. ಸಮರ್ಥ್ ಅದಾಗಲೇ ಹೋಗಿ ಆಫೀಸ್ನಲ್ಲಿ ಕುಳಿತಿದ್ದ. ಅವಳಿಗೆ ಸಂಶಯವಾಗಿ ಅವಳು ಲ್ಯಾಂಡ್ಲೈನ್ಗೆ ಫೋನ್ ಮಾಡಿ ವಿಚಾರಿಸಿಕೊಂಡಳು. ಅವನು ಕರೆ ಸ್ವೀಕರಿಸಿದ್ದ. ಅವಳು ಗದರಿದಾಗ ಮತ್ತೆ ಮನೆಗೆ ಬಂದು ಮಲಗಿಕೊಂಡಿದ್ದ. ಅಂದು ಭಾನುವಾರ ಆದ್ದರಿಂದ ಆಫೀಸ್ನಲ್ಲಿ ಬೇರೆ ಯಾರೂ ಇರಲಿಲ್ಲ. ದೇಹಕ್ಕೆ ಸ್ಟ್ರೈನ್ ಆದ್ದರಿಂದ ರಾತ್ರಿ ಮತ್ತೆ ಜ್ವರ ಏರತೊಡಗಿತ್ತು. ಸಂಜೆ ಲಿಂಗರಾಜು ಆಫೀಸ್ ಕ್ಲೋಸ್ ಮಾಡಿ ಕೀಗಳನ್ನು ತಂದು ಅವಳ ಕೈಗಿತ್ತಿದ್ದ. ಇನ್ನು 2 ದಿನ ನೀವು ಫುಲ್ ರೆಸ್ಟ್ ತಗೋಬೇಕು. ಮೊದಲು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಆಮೇಲೆ ಮಿಕ್ಕಿದ್ದೆಲ್ಲ ಎಂದಳು ಸಮನ್ವಿ. ಇದು ವೈರಲ್ ಫೀವರ್ ಅಷ್ಟೇ, ಆತಂಕ ಪಡುವ ಅಗತ್ಯವೇ ಇಲ್ಲ. ಮತ್ತೆ ನೀನಿದ್ದೀಯಲ್ಲ ನನ್ನ ನೋಡ್ಕೊಳ್ಳೋಕೆ ಎಂದು ಹೇಳಿದ ಸಮರ್ಥ್. ಅಂದು ರಾತ್ರಿಯೂ ಸಮನ್ವಿಗೆ ಅವನನ್ನು ನೋಡಿಕೊಳ್ಳುವ ಕೆಲಸವಾಯಿತು. 6 ಗಂಟೆಗೊಮ್ಮೆ ಮಾತ್ರೆ ಕೊಡಬೇಕಾಗಿತ್ತು. ಅಲಾರಾಂ ಇಟ್ಟುಕೊಂಡು ಎದ್ದು ಮಾತ್ರೆ ಕೊಟ್ಟಳು. ಅವನು ತನ್ನ ತಂದೆ ತಾಯಿಗೆ ತನಗೆ ಜ್ವರ ಬಂದಿರುವ ವಿಷಯವನ್ನು ತಿಳಿಸಿರಲಿಲ್ಲ. ಅವರು ಗಾಬರಿಯಾಗಿ ಅಲ್ಲಿಂದ ಬರುವುದು ಅವನಿಗೆ ಬೇಕಿರಲಿಲ್ಲ. 3 ದಿನಗಳಿಂದ ಬಿಟ್ಟು ಬಿಟ್ಟು ಬರುತ್ತಿದ್ದ ಜ್ವರ 4ನೇ ದಿನಕ್ಕಾಗುವಾಗ ಬಿಟ್ಟಿತ್ತು. ಜ್ವರದಿಂದಾಗಿ ಸಮರ್ಥ್ಗೆ ಬಳಲಿಕೆ ಇತ್ತು.
4ನೇ ದಿನ ಅವಳು ಆಫೀಸ್ಗೆ ಹೋಗಿ ಕೆಲಸ ಮಾಡತೊಡಗಿದಳು. ಸಮನ್ವಿ ಆಫೀಸ್ನಲ್ಲಿ ಇದ್ದ ಇತರ ಸ್ಟಾಫ್ನವರಿಗೆ ಅರ್ಜೆಂಟ್ ಇದ್ದ ಕೆಲಸಗಳನ್ನು ಮೊದಲು ಮುಗಿಸಲು ತಿಳಿಸಿ, ಏನಾದರೂ ಡೌಟ್ ಇದ್ದರೆ ಪರಸ್ಪರ ಕೇಳಿ ಸರಿಪಡಿಸಿಕೊಳ್ಳಲು ತಿಳಿಸಿದ್ದಳು. ಅಲ್ಲದೆ ಆಗಾಗ ಅವರು ಮಾಡುತ್ತಿದ್ದ ಕೆಲಸಗಳನ್ನು ಚೆಕ್ ಮಾಡಿ ಎಲ್ಲಾದರೂ ಮಿಸ್ಟೇಕ್ ಇದ್ದರೆ ಸರಿಪಡಿಸುತ್ತಿದ್ದಳು. ಅವನಿಲ್ಲದಿದ್ದರೂ ಕೆಲಸಗಳು ಹೇಳಿದ ಸಮಯಕ್ಕೆ ಸರಿಯಾಗಿ ರೆಡಿಯಾಗಿದೆ, ಅದನ್ನು ತಲುಪಿಸಬೇಕಾದವರಿಗೆ ತಲುಪಿಸುವ ಕೆಲಸವನ್ನು ಸಮರ್ಥ್ನಲ್ಲಿ ಕೇಳಿ ಮಾಡಿ ಮುಗಿಸಿದ್ದಳು. ಸಮರ್ಥ್ಗೆ ಅನಾರೋಗ್ಯವಿದ್ದಾಗ ಅವನಿಗೆ ಯಾವ ಕೆಲಸವನ್ನೂ ಮಾಡಲು ಬಿಡಲಿಲ್ಲ ಸಮನ್ವಿ. ಆ 4 ದಿನಗಳಲ್ಲೂ ಅವಳು ತನ್ನ ಮನೆಗೂ ಹೋಗದೆ ಅವನನ್ನು ಚೆನ್ನಾಗಿ ನೋಡಿಕೊಂಡಿದ್ದಳು. ಅಷ್ಟರಲ್ಲಿ ಮುಂಬಯಿಗೆ ಹೋಗಿದ್ದ ಅವನ ತಂದೆ ತಾಯಿ ಹಿಂದಿರುಗಿ ಬಂದಿದ್ದರು. ಅಂದು ಸಂಜೆ ಅವಳು ತನ್ನ ಬಟ್ಟೆಬರೆಗಳನ್ನು ಪ್ಯಾಕ್ ಮಾಡುತ್ತಿದ್ದಾಗ ಸುನಂದ ಅವರು ಬಂದು ತಮ್ಮ ಅನುಪಸ್ಥಿತಿಯಲ್ಲಿ ಮಗನನ್ನು ಚೆನ್ನಾಗಿ ನೋಡಿಕೊಂಡದ್ದಕ್ಕೆ ಅವಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಸಮರ್ಥ್ ಈಗ ತಾಯಿಯ ಬಳಿ ಹೇಳಿದ, ಅಮ್ಮ, ನಮ್ಮ ಕಂಪೆನಿ ಬಾಸ್ ಚೇಂಜ್ ಆಗಿದ್ದಾರೆ. ನಾನು ಆಫೀಸ್ಗೆ ಕಾಲಿಡಬಾರ್ದಂತೆ. ನಮ್ಮ ಹೊಸ ಬಾಸ್ ತುಂಬ ಸ್ಮಾರ್ಟ್ ಆಗಿದ್ದಾರೆ. ಯಾವ ಕೆಲಸನೂ ಪೆಂಡಿಂಗ್ ಇಟ್ಟಿಲ್ಲ. ನನಗೆ ಜ್ವರ ಬಿಟ್ಟರೂ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಮನೆಯಲ್ಲೇ ಕೂಡಿ ಹಾಕಿಬಿಟ್ಟಿದ್ದಾರೆ ನನ್ನ. ಅವರು ಹೇಳಿದಂಗೆ ಕೇಳಬೇಕಾಗಿತ್ತು. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ನಮ್ಮ ಬಾಸು. ಸಮರ್ಥ್ ಹೀಗೆ ಹೇಳುವಾಗ ತಾಯಿಗೆ ಮುಖ ಮಾಡಿ ಮಾತಾಡುತ್ತಿದ್ದ ಸಮನ್ವಿಗೆ ಅವನ ಮುಖ ಕಾಣಿಸುತ್ತಿರಲಿಲ್ಲ. ಅವನು ತನ್ನನ್ನು ಹೊಗಳಿದನೋ ತೆಗಳಿದನೋ ಅವಳಿಗೆ ಅರ್ಥವಾಗಲಿಲ್ಲ. ಕೆಲಸ ಪೆಂಡಿಂಗ್ ಇದ್ದಲ್ಲಿ ಕೆಲಸ ಮಾಡುತ್ತಾನೆ ಎಂಬ ಕಾರಣಕ್ಕೆ ಸಮನ್ವಿ ಎಲ್ಲ ಕೆಲಸಗಳನ್ನು ಉಳಿದ ಸ್ಟಾಫ್ಗಳ ಜೊತೆಗೂಡಿ ಮುಗಿಸಿಬಿಟ್ಟಿದ್ದಳು. ಅವಳು ಆಗಾಗ ಬಂದು ಚೆಕ್ ಮಾಡುತ್ತಿದ್ದುದರಿಂದ ಯಾರೂ ಸುಮ್ಮನೆ ಕುಳಿತು ಟೈಮ್ ವೇಸ್ಟ್ ಮಾಡಿರಲಿಲ್ಲ. ಅವನ ನೌಕರರಿಂದಲೇ ಅವಳು ಕೆಲಸವನ್ನು ತೆಗೆದಿದ್ದಳು ಅಷ್ಟೇ. ಅವನು ರೆಸ್ಟ್ ಮಾಡಲಿ ಎಂದು ಅವಳು ಅವನಿಗೆ ಸಹಾಯ ಮಾಡಿದ್ದಳೇ ಹೊರತು ಅವನು ಹೇಳಿದಂತೆ ಅವನ ಮೇಲೆ ದಾದಾಗಿರಿ ಮಾಡಿರಲಿಲ್ಲ. ಅವನು ಹೀಗೆ ಹೇಳಿದ್ದು ಯಾವ ಅರ್ಥದಲ್ಲಿ ಎಂದು ಅರಿವಾಗದೆ ಅವಳು ಅವನನ್ನು ಕ್ಷಮೆಯಾಚಿಸಿದಳು. ಸಾರಿ, ನಿಮಗೆ ರೆಸ್ಟ್ ಸಿಗಲಿ ಎಂದಷ್ಟೇ ನನ್ನ ಭಾವನೆಯಾಗಿತ್ತು. ನಾನ್ಯಾವತ್ತೂ ನಿಮ್ಮ ಬಾಸ್ ಥರ ವರ್ತಿಸಿಲ್ಲ, ವರ್ತಿಸೋದೂ ಇಲ್ಲ. ನನ್ನ ಯೋಗ್ಯತೆ ಏನು, ನನ್ನ ಸ್ಥಾನಮಾನ ಏನು ಅನ್ನೋದು ನನಗೆ ಗೊತ್ತಿದೆ ಎನ್ನುವಾಗ ಅವಳ ಕಂಠ ಗದ್ಗದಿತವಾಯಿತು. ಅವಳು ಅವನಿಗಾಗಿ ಇಷ್ಟೆಲ್ಲ ಮಾಡಿದರೂ ಅವಳದೇ ತಪ್ಪು ಎನ್ನುವಂತೆ ಅವನು ತಾಯಿಯ ಬಳಿ ಮಾತಾಡಿದ್ದು ಅವಳಿಗೆ ಸರಿ ಬರಲಿಲ್ಲ. ಸುನಂದ ಅವರು ಅವಳ ಸಹಾಯಕ್ಕೆ ಬಂದರು. ಅವನು ಸ್ವಲ್ಪ ಹಾಗೇನೆ ಅವನಿಗೆ ಕೆಲಸ ಮಾಡಲು ಬಿಡದ್ದು ಒಳ್ಳೆಯದೇ ಆಯಿತು. ಇಲ್ಲಾಂದರೆ ಇವತ್ತು ಜ್ವರ ಬಿಡ್ತಿರಲಿಲ್ಲ. ನಾವು ಹೋದ ಕೆಲಸ ಮುಗಿಸಿ ಬರುವಂತಾಯಿತು. ಅವನಿಗೆ ಅವನೇನು ಅಂದ್ಕೊಂಡಿದ್ದಾನೋ ಅದೇ ಆಗಬೇಕು. ಆಫೀಸ್ ಕೆಲಸ ಏನಾದರೂ ಪೆಂಡಿಂಗ್ ಇದ್ದರೆ ನಿನ್ನ ಹೇಳಬೇಕಾಗಿತ್ತು. ಎಲ್ಲ ನಿಭಾಯಿಸಿದ್ಯಲ್ಲ, ಇನ್ನೇನು ಹೇಳೋಕ್ಕಾಗಲ್ಲ ಅಂತ ಈ ರೀತಿ ಹೇಳ್ತಿದ್ದಾನೆ ಅಷ್ಟೇ. ಸುನಂದ ಅವರು ಅವಳನ್ನು ಮನೆ ತಲುಪಿಸಲು ಡ್ರೈವರನ್ನು ಕರೆದರು. ಅವಳನ್ನು ಕೇಳದೆ ಎಲ್ಲ ಕೆಲಸವನ್ನು ನಿಭಾಯಿಸಿದ್ದು ನೋಡಿ ಅವನಿಗೆ ಆಶ್ಚರ್ಯವಾಗಿತ್ತು. ಅವಳ ಮೇಲಿನ ಗೌರವ ಇನ್ನೂ ಹೆಚ್ಚಾಗಿತ್ತು. ಅವನು ತಮಾಷೆಯಾಗಿ ಹೇಳಿದ್ದ, ಆದರೆ ಅವಳು ಇಷ್ಟು ಬೇಸರಗೊಳ್ಳುತ್ತಾಳೆ ಎಂದು ಅವನಿಗೆ ಅರಿವಾಗಿರಲಿಲ್ಲ. ಮರುದಿನ ಆಫೀಸ್ಗೆ ಎಂದಿನಂತೆ ಬಂದು ತನ್ನ ಕೆಲಸ ಮಾಡುತ್ತಿದ್ದಳು ಸಮನ್ವಿ. ಆಗ ಸಮರ್ಥ್ನಿಂದ ಅವಳಿಗೆ ಕರೆ ಬಂತು. ಅವನು ಅವಳನ್ನು ನೋಯಿಸಿದ್ದರಿಂದ ರಾತ್ರಿ ಇಡೀ ಅವನಿಗೆ ಸರಿಯಾಗಿ ನಿದ್ದೆ ಮಾಡಲಾಗಿರಲಿಲ್ಲ. ಆದ್ದರಿಂದ ಕರೆಸಿದ್ದ. ನಾನು ತಮಾಷೆಗೆ ಹೇಳಿದ್ದು, ಅದರಿಂದ ನಿಂಗೆ ಅಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಮಗೆ ಮತ್ತೆ ಹೊಸ ಆರ್ಡರ್ ಬಂದಿದೆ. ಸಂಜೆ ನೀನು ನಮ್ಮನೆಗೆ ಬರಬೇಕು. ಅಮ್ಮ ನಿನ್ನ ಹತ್ರ ಏನೋ ಹೇಳಬೇಕಂತೆ. ಅಂದು ಸಂಜೆ ಮನೆಗೆ ಹೋಗುವ ಮೊದಲು ಸಮನ್ವಿ ಅವನ ಮನೆಗೆ ಹೋಗಿದ್ದಳು. ಸುನಂದ ಅವರು ಪ್ರತಿ ವರ್ಷ ದೀಪಾವಳಿ ಹಬ್ಬದ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ಹೆಂಗಸರಿಗೆ ಅರಶಿನ ಕುಂಕುಮ, ಫಲ, ತಾಂಬೂಲ, ಅದರ ಜೊತೆಗೆ ಸೀರೆ ಕೊಡುವುದು ಅವರಲ್ಲಿ ವಾಡಿಕೆ. ಅದಕ್ಕವರು ಸಮನ್ವಿಯ ಸಹಾಯ ಬಯಸಿದ್ದರು. ಮನೆ ಹೆಣ್ಣು ಮಕ್ಕಳು ಮಾಡಬೇಕಿರೋ ಕೆಲಸದವರ ಕೈಯಲ್ಲಿ ಮಾಡಿಸುವುದಕ್ಕಾಗಲ್ಲ. ನೀನು ಬಂದರೆ ನನಗೆ ತುಂಬ ಸಹಾಯ ಆಗುತ್ತೆ ಎಂದರು. ಆಂಟಿ, ನೀವು ಹೇಗೆ ಮಾಡಬೇಕು ಅಂತ ತಿಳಿಸಿಕೊಟ್ರೆ ನನ್ನ ಕೈಲಾದ್ದು ಮಾಡ್ತೀನಿ ಎಂದು ಒಪ್ಪಿಕೊಂಡಳು ಸಮನ್ವಿ. ಅಷ್ಟರಲ್ಲಿ ಸಮರ್ಥ್ ಕೂಡ ಮನೆಗೆ ಬಂದಿದ್ದ. ಅಮ್ಮ, ಮನೆಯಲ್ಲಿ ಕೂಲ್ ಡ್ರಿಂಕ್ಸ್ ಇದೆಯಾ ಅಂತ ಕೇಳಿದ. ಮೊನ್ನೆ ತಾನೇ ಜ್ವರ ಬಂದು ಬಿಟ್ಟಿರೋದು, ನಿಂಗ್ಯಾಕೋ ಕೂಲ್ ಡ್ರಿಂಕ್ಸ್ ಈಗ ಎಂದು ಕೇಳಿದರು ಸುನಂದ. ನಂಗಲ್ಲ ಕೂಲ್ ಡ್ರಿಂಕ್ಸ್, ಮೇಡಮ್ಗೆ. ಮೇಡಮ್ ತುಂಬ ಗರಂ ಆಗಿಬಿಟ್ಟಿದ್ದಾರೆ. ನನ್ನ ಮೇಲೆ ಕೋಪ ಮಾಡ್ಕೊಂಡು ಬಿಟ್ಟಿದ್ದಾರೆ. ಕೂಲ್ ಡ್ರಿಂಕ್ಸ್ ಕೊಟ್ಟು ಸ್ವಲ್ಪ ತಣ್ಣಗೆ ಮಾಡೋಣ ಅಂತ. ಅವನು ನಕ್ಕ. ಸಮನ್ವಿಯ ಕಾಲೆಳೆಯಲು ಅವನು ಹಾಗೆ ಹೇಳಿದ್ದ. ನಮ್ಮಿಬ್ಬರ ಮಧ್ಯೆ ನಿನ್ನ ಯಾರು ಕರೆದ್ರು? ಸುಮ್ಮನೆ ಆಚೆ ಹೋಗ್ತೀಯೋ ಇಲ್ವೋ? ಅವಳಿಗೆ ಏನು ಕೊಡಬೇಕು, ಏನು ಮಾಡಬೇಕು ಅಂತ ನನಗೆ ಗೊತ್ತು. ಅವಳನ್ನು ಊಟ ಮಾಡಿಸೇ ಕಳಿಸೋದು ಇವತ್ತು. ಮತ್ತೆ ಸಮನ್ವಿಯತ್ತ ತಿರುಗಿ ಹೇಳಿದರು. ನಾಳೆ ಇವನನ್ನು ಕರ್ಕೊಂಡೋಗಿ ಸಾರಿ ಎಲ್ಲ ತಗೊಂಡು ಬಾ. ಅಮ್ಮ, ಇಂಥ ಕೆಲಸ ಎಲ್ಲ ನನಗೆ ಒಪ್ಪಿಸಬೇಡ. ನಂಗದೆಲ್ಲ ಗೊತ್ತಾಗಲ್ಲ. ನಾನು ಹೋಗಲ್ಲ ಅಷ್ಟೇ. ಅವನಿಗೆ ಹೋಗಲು ಇಂಟ್ರೆಸ್ಟ್ ಇರಲಿಲ್ಲ. ಅದೆಲ್ಲ ಸಮನ್ವಿ ಮಾಡ್ತಾಳೆ. ನೀನು ಒಟ್ಟಿಗೆ ಹೋದರೆ ಸಾಕು. ಅವಳಿಗೆ ಬೆಂಗಳೂರು ಹೊಸದಲ್ವೇನೋ. ನನಗೂ ಮುಂಬೈಗೆ ಹೋಗಿ ಬಂದು ಓಡಾಡಿ ಆಯಾಸವಾಗಿದೆ. ಆಗಲ್ಲ, ಇಬ್ಬರು ಹೋಗಿ ಸೆಲೆಕ್ಟ್ ಮಾಡಿ.
ನಾಳೆ ಬೆಳಿಗ್ಗೆ ಬೇರೆ ಕೆಲಸ ಇದೆ, ಮಧ್ಯಾಹ್ನ ಮೇಲೆ ಹೋಗೋಣ. ಕೊನೆಗೂ ಅವನು ಒಪ್ಪಿಕೊಂಡ. ಪ್ರತಿ ವರ್ಷ ಸುನಂದ ಅವರೇ ಹೋಗಿ ಹಬ್ಬಕ್ಕೆ ಕೊಡಲಿರುವ ಬಟ್ಟೆ ಖರೀದಿಸಿಕೊಂಡು ಬರುತ್ತಿದ್ದರು. ಮತ್ತೆ 4 ದಿನಗಳಲ್ಲಿ ದೀಪಾವಳಿ ಹಬ್ಬ ಶುರುವಾಗಲಿತ್ತು. ಸಮನ್ವಿಯ ಮನೆಗೆ ಹೋದ ಬಳಿಕ ಸಮರ್ಥ್ ಬಳಿ ಸುನಂದ ಅವರು ಹೇಳಿದರು, ನಾಳೆ ಸಮನ್ವಿಗೊಂದು ಒಳ್ಳೆ ಸೀರೆ ತೆಗೆದುಕೊಡು. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.